ನಿಧಿಗಾಗಿ ಈಗಲೂ ಹಲವೆಡೆ ಹುಡುಕಾಟ ನಡೆಯುತ್ತಲೇ ಇದೆ. ಆ ದೇವಸ್ಥಾನದ ಬಳಿ ನಿಧಿ ಸಿಗುತ್ತೆ ಅಂತ ಹೋಗಿದ್ದ ಕೀಚಕರು ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ನಿಧಿಗಾಗಿ ಕಿಡಿಗೇಡಿಗಳ ಹುಡುಕಾಟ, ದೇಗುಲದ ಬಳಿಯೇ ವಾಮಾಚಾರ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕಿನ ತುಮಕೂರು ಗ್ರಾಮದ ಪುರಾತನ ದೇವಸ್ಥಾನದಲ್ಲಿ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದೆ. ಪುರಾತನ ರಾಮಲಿಂಗೇಶ್ವರ ದೇವಸ್ಥಾನದ ಬಳಿ ನಿಧಿ ಇದೆ ಎಂದು ಕಿಡಿಗೇಡಿಗಳು ಗುಂಡಿ ತೋಡಿದ್ದಾರೆ. ಬಳಿಕ ಗುಂಡಿ ಸುತ್ತಲೂ ನಿಂಬೆಹಣ್ಣು ಇಟ್ಟು ವಾಮಾಚಾರ ಮಾಡಿದ್ದಾರೆ. ರಾತ್ರಿ ದೇವಸ್ಥಾನದಲ್ಲಿ ಗುಂಡಿ ಅಗೆಯುತ್ತಿರುವುದನ್ನ ಗಮನಿಸಿದ ಗ್ರಾಮಸ್ಥರು ಹೋಗಿ ಪ್ರಶ್ನಿಸಿದ್ರಂತೆ. ಪ್ರಶ್ನೆ ಮಾಡಿದ ಗ್ರಾಮಸ್ಥನನ್ನ ದೇವಸ್ಥಾನದಲ್ಲಿ ನಿಧಿಗಳ್ಳರು ಲಾಕ್ ಮಾಡಿದ್ದಾರೆ. ಬಳಿಕ ಗ್ರಾಮಸ್ಥನಿಗೆ ಮಾತು ಬಾರದಂತೆ ವಾಮಾಚಾರ ಮಾಡಿದ್ದಾರೆ. ಬೆಳಿಗ್ಗೆ ಗ್ರಾಮಸ್ಥನಿಗೆ ಮಾತು ಬಂದ ಬಳಿಕ ಇಡೀ ಊರಿಗೆ ಸುದ್ದಿ ಮುಟ್ಟಿಸಿದ್ದಾನೆ. ಸದ್ಯ ಸ್ಥಳಕ್ಕೆ ವಡಗೇರಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನಿಧಿಗಳ್ಳರಿಗಾಗಿ ಶೋಧ ನಡೆಸುತ್ತಿದ್ದಾರೆ. ನಿಧಿ ಆಸೆಗಾಗಿ ನಿಧಿಗಳ್ಳರು ದೇವಸ್ಥಾನಕ್ಕೆ ವಾಮಾಚಾರ ಮಾಡಿದ್ದು ಜನ ಆತಂಕಗೊಂಡಿದ್ದಾರೆ. ತಮ್ಮ ವಿರುದ್ಧ ಎಲ್ಲಿ ವಾಮಾಚಾರ ಮಾಡಿಸ್ತಾರೋ ಅನ್ನೋ ಭಯದಲ್ಲಿದ್ದಾರೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಿಧಿಗಾಗಿ ಈಗಲೂ ಹಲವೆಡೆ ಹುಡುಕಾಟ ನಡೆಯುತ್ತಲೇ ಇದೆ. ಆ ದೇವಸ್ಥಾನದ ಬಳಿ ನಿಧಿ ಸಿಗುತ್ತೆ ಅಂತ ಹೋಗಿದ್ದ ಕೀಚಕರು ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ನಿಧಿಗಾಗಿ ಕಿಡಿಗೇಡಿಗಳ ಹುಡುಕಾಟ, ದೇಗುಲದ ಬಳಿಯೇ ವಾಮಾಚಾರ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕಿನ ತುಮಕೂರು ಗ್ರಾಮದ ಪುರಾತನ ದೇವಸ್ಥಾನದಲ್ಲಿ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದೆ. ಪುರಾತನ ರಾಮಲಿಂಗೇಶ್ವರ ದೇವಸ್ಥಾನದ ಬಳಿ ನಿಧಿ ಇದೆ ಎಂದು ಕಿಡಿಗೇಡಿಗಳು ಗುಂಡಿ ತೋಡಿದ್ದಾರೆ. ಬಳಿಕ ಗುಂಡಿ ಸುತ್ತಲೂ ನಿಂಬೆಹಣ್ಣು ಇಟ್ಟು ವಾಮಾಚಾರ ಮಾಡಿದ್ದಾರೆ. ರಾತ್ರಿ ದೇವಸ್ಥಾನದಲ್ಲಿ ಗುಂಡಿ ಅಗೆಯುತ್ತಿರುವುದನ್ನ ಗಮನಿಸಿದ ಗ್ರಾಮಸ್ಥರು ಹೋಗಿ ಪ್ರಶ್ನಿಸಿದ್ರಂತೆ. ಪ್ರಶ್ನೆ ಮಾಡಿದ ಗ್ರಾಮಸ್ಥನನ್ನ ದೇವಸ್ಥಾನದಲ್ಲಿ ನಿಧಿಗಳ್ಳರು ಲಾಕ್ ಮಾಡಿದ್ದಾರೆ. ಬಳಿಕ ಗ್ರಾಮಸ್ಥನಿಗೆ ಮಾತು ಬಾರದಂತೆ ವಾಮಾಚಾರ ಮಾಡಿದ್ದಾರೆ. ಬೆಳಿಗ್ಗೆ ಗ್ರಾಮಸ್ಥನಿಗೆ ಮಾತು ಬಂದ ಬಳಿಕ ಇಡೀ ಊರಿಗೆ ಸುದ್ದಿ ಮುಟ್ಟಿಸಿದ್ದಾನೆ. ಸದ್ಯ ಸ್ಥಳಕ್ಕೆ ವಡಗೇರಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನಿಧಿಗಳ್ಳರಿಗಾಗಿ ಶೋಧ ನಡೆಸುತ್ತಿದ್ದಾರೆ. ನಿಧಿ ಆಸೆಗಾಗಿ ನಿಧಿಗಳ್ಳರು ದೇವಸ್ಥಾನಕ್ಕೆ ವಾಮಾಚಾರ ಮಾಡಿದ್ದು ಜನ ಆತಂಕಗೊಂಡಿದ್ದಾರೆ. ತಮ್ಮ ವಿರುದ್ಧ ಎಲ್ಲಿ ವಾಮಾಚಾರ ಮಾಡಿಸ್ತಾರೋ ಅನ್ನೋ ಭಯದಲ್ಲಿದ್ದಾರೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಿಧಿಗಾಗಿ ಈಗಲೂ ಹಲವೆಡೆ ಹುಡುಕಾಟ ನಡೆಯುತ್ತಲೇ ಇದೆ. ಆ ದೇವಸ್ಥಾನದ ಬಳಿ ನಿಧಿ ಸಿಗುತ್ತೆ ಅಂತ ಹೋಗಿದ್ದ ಕೀಚಕರು ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ನಿಧಿಗಾಗಿ ಕಿಡಿಗೇಡಿಗಳ ಹುಡುಕಾಟ, ದೇಗುಲದ ಬಳಿಯೇ ವಾಮಾಚಾರ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕಿನ ತುಮಕೂರು ಗ್ರಾಮದ ಪುರಾತನ ದೇವಸ್ಥಾನದಲ್ಲಿ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದೆ. ಪುರಾತನ ರಾಮಲಿಂಗೇಶ್ವರ ದೇವಸ್ಥಾನದ ಬಳಿ ನಿಧಿ ಇದೆ ಎಂದು ಕಿಡಿಗೇಡಿಗಳು ಗುಂಡಿ ತೋಡಿದ್ದಾರೆ. ಬಳಿಕ ಗುಂಡಿ ಸುತ್ತಲೂ ನಿಂಬೆಹಣ್ಣು ಇಟ್ಟು ವಾಮಾಚಾರ ಮಾಡಿದ್ದಾರೆ. ರಾತ್ರಿ ದೇವಸ್ಥಾನದಲ್ಲಿ ಗುಂಡಿ ಅಗೆಯುತ್ತಿರುವುದನ್ನ ಗಮನಿಸಿದ ಗ್ರಾಮಸ್ಥರು ಹೋಗಿ ಪ್ರಶ್ನಿಸಿದ್ರಂತೆ. ಪ್ರಶ್ನೆ ಮಾಡಿದ ಗ್ರಾಮಸ್ಥನನ್ನ ದೇವಸ್ಥಾನದಲ್ಲಿ ನಿಧಿಗಳ್ಳರು ಲಾಕ್ ಮಾಡಿದ್ದಾರೆ. ಬಳಿಕ ಗ್ರಾಮಸ್ಥನಿಗೆ ಮಾತು ಬಾರದಂತೆ ವಾಮಾಚಾರ ಮಾಡಿದ್ದಾರೆ. ಬೆಳಿಗ್ಗೆ ಗ್ರಾಮಸ್ಥನಿಗೆ ಮಾತು ಬಂದ ಬಳಿಕ ಇಡೀ ಊರಿಗೆ ಸುದ್ದಿ ಮುಟ್ಟಿಸಿದ್ದಾನೆ. ಸದ್ಯ ಸ್ಥಳಕ್ಕೆ ವಡಗೇರಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನಿಧಿಗಳ್ಳರಿಗಾಗಿ ಶೋಧ ನಡೆಸುತ್ತಿದ್ದಾರೆ. ನಿಧಿ ಆಸೆಗಾಗಿ ನಿಧಿಗಳ್ಳರು ದೇವಸ್ಥಾನಕ್ಕೆ ವಾಮಾಚಾರ ಮಾಡಿದ್ದು ಜನ ಆತಂಕಗೊಂಡಿದ್ದಾರೆ. ತಮ್ಮ ವಿರುದ್ಧ ಎಲ್ಲಿ ವಾಮಾಚಾರ ಮಾಡಿಸ್ತಾರೋ ಅನ್ನೋ ಭಯದಲ್ಲಿದ್ದಾರೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಿಧಿಗಾಗಿ ಈಗಲೂ ಹಲವೆಡೆ ಹುಡುಕಾಟ ನಡೆಯುತ್ತಲೇ ಇದೆ.
ಆ ದೇವಸ್ಥಾನದ ಬಳಿ ನಿಧಿ ಸಿಗುತ್ತೆ ಅಂತ ಹೋಗಿದ್ದ ಕೀಚಕರು ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ನಿಧಿಗಾಗಿ ಕಿಡಿಗೇಡಿಗಳ ಹುಡುಕಾಟ, ದೇಗುಲದ ಬಳಿಯೇ ವಾಮಾಚಾರ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ತುಮಕೂರು ಗ್ರಾಮದ ಪುರಾತನ ದೇವಸ್ಥಾನದಲ್ಲಿ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದೆ. ಪುರಾತನ ರಾಮಲಿಂಗೇಶ್ವರ ದೇವಸ್ಥಾನದ ಬಳಿ ನಿಧಿ ಇದೆ ಎಂದು ಕಿಡಿಗೇಡಿಗಳು ಗುಂಡಿ ತೋಡಿದ್ದಾರೆ. ಬಳಿಕ ಗುಂಡಿ ಸುತ್ತಲೂ ನಿಂಬೆಹಣ್ಣು ಇಟ್ಟು ವಾಮಾಚಾರ ಮಾಡಿದ್ದಾರೆ. ರಾತ್ರಿ ದೇವಸ್ಥಾನದಲ್ಲಿ ಗುಂಡಿ ಅಗೆಯುತ್ತಿರುವುದನ್ನು ಗಮನಿಸಿದ ಗ್ರಾಮಸ್ಥರು ಹೋಗಿ ಪ್ರಶ್ನಿಸಿದ್ರಂತೆ. ಪ್ರಶ್ನೆ ಮಾಡಿದ ಗ್ರಾಮಸ್ಥನನ್ನ ದೇವಸ್ಥಾನದಲ್ಲಿ ನಿಧಿಗಳ್ಳರು ಲಾಕ್ ಮಾಡಿದ್ದಾರೆ. ಬಳಿಕ ಗ್ರಾಮಸ್ಥನಿಗೆ ಮಾತು ಬಾರದಂತೆ ವಾಮಾಚಾರ ಮಾಡಿದ್ದಾರೆ. ಬೆಳಿಗ್ಗೆ ಗ್ರಾಮಸ್ಥನಿಗೆ ಮಾತು ಬಂದ ಬಳಿಕ ಇಡೀ ಊರಿಗೆ ಸುದ್ದಿ ಮುಟ್ಟಿಸಿದ್ದಾನೆ. ಸದ್ಯ ಸ್ಥಳಕ್ಕೆ ವಡಗೇರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನಿಧಿಗಳ್ಳರಿಗಾಗಿ ಶೋಧ ನಡೆಸುತ್ತಿದ್ದಾರೆ. ನಿಧಿ ಆಸೆಗಾಗಿ ನಿಧಿಗಳ್ಳರು ದೇವಸ್ಥಾನಕ್ಕೆ ವಾಮಾಚಾರ ಮಾಡಿದ್ದು ಜನ ಆತಂಕಗೊಂಡಿದ್ದಾರೆ. ತಮ್ಮ ವಿರುದ್ಧ ಎಲ್ಲಿ ವಾಮಾಚಾರ ಮಾಡಿಸ್ತಾರೋ ಅನ್ನೋ ಭಯದಲ್ಲಿದ್ದಾರೆ. ನಾಗರಾಜ್ ಮಗದುಂಬ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಿಧಿಗಾಗಿ ಈಗಲೂ ಹಲವೆಡೆ ಹುಡುಕಾಟ ನಡೆಯುತ್ತಲೇ ಇದೆ. ಆ ದೇವಸ್ಥಾನದ ಬಳಿ ನಿಧಿ ಸಿಗುತ್ತೆ ಅಂತ ಹೋಗಿದ್ದ ಕೀಚಕರು ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ನಿಧಿಗಾಗಿ ಕಿಡಿಗೇಡಿಗಳ ಹುಡುಕಾಟ, ದೇಗುಲದ ಬಳಿಯೇ ವಾಮಾಚಾರ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ತುಮಕೂರು ಗ್ರಾಮದ ಪುರಾತನ ದೇವಸ್ಥಾನದಲ್ಲಿ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದೆ. ಪುರಾತನ ರಾಮಲಿಂಗೇಶ್ವರ ದೇವಸ್ಥಾನದ ಬಳಿ ನಿಧಿ ಇದೆ ಎಂದು ಕಿಡಿಗೇಡಿಗಳು ಗುಂಡಿ ತೋಡಿದ್ದಾರೆ. ಬಳಿಕ ಗುಂಡಿ ಸುತ್ತಲೂ ನಿಂಬೆಹಣ್ಣು ಇಟ್ಟು ವಾಮಾಚಾರ ಮಾಡಿದ್ದಾರೆ. ರಾತ್ರಿ ದೇವಸ್ಥಾನದಲ್ಲಿ ಗುಂಡಿ ಅಗೆಯುತ್ತಿರುವುದನ್ನು ಗಮನಿಸಿದ ಗ್ರಾಮಸ್ಥರು ಹೋಗಿ ಪ್ರಶ್ನಿಸಿದ್ರಂತೆ. ಪ್ರಶ್ನೆ ಮಾಡಿದ ಗ್ರಾಮಸ್ಥನನ್ನ ದೇವಸ್ಥಾನದಲ್ಲಿ ನಿಧಿಗಳ್ಳರು ಲಾಕ್ ಮಾಡಿದ್ದಾರೆ. ಬಳಿಕ ಗ್ರಾಮಸ್ಥನಿಗೆ ಮಾತು ಬಾರದಂತೆ ವಾಮಾಚಾರ ಮಾಡಿದ್ದಾರೆ. ಬೆಳಿಗ್ಗೆ ಗ್ರಾಮಸ್ಥನಿಗೆ ಮಾತು ಬಂದ ಬಳಿಕ ಇಡೀ ಊರಿಗೆ ಸುದ್ದಿ ಮುಟ್ಟಿಸಿದ್ದಾನೆ. ಸದ್ಯ ಸ್ಥಳಕ್ಕೆ ವಡಗೇರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನಿಧಿಗಳ್ಳರಿಗಾಗಿ ಶೋಧ ನಡೆಸುತ್ತಿದ್ದಾರೆ. ನಿಧಿ ಆಸೆಗಾಗಿ ನಿಧಿಗಳ್ಳರು ದೇವಸ್ಥಾನಕ್ಕೆ ವಾಮಾಚಾರ ಮಾಡಿದ್ದು ಜನ ಆತಂಕಗೊಂಡಿದ್ದಾರೆ. ತಮ್ಮ ವಿರುದ್ಧ ಎಲ್ಲಿ ವಾಮಾಚಾರ ಮಾಡಿಸ್ತಾರೋ ಅನ್ನೋ ಭಯದಲ್ಲಿದ್ದಾರೆ. ನಾಗರಾಜ್ ಮಗದುಂಬ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.